ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಗೊತ್ತಲ್ವ, ಇವಾಗ ಆಷಾಢ ಶುಕ್ರವಾರ ಕೂಡ ನಡೀತಿದೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ಇಲ್ಲಿ ಲಕ್ಷ್ಮೀ ಸಾಂಗ್ ಓಡ್ತಿದೆ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಇವಾಗ ತಿಂಡಿ ತಿನ್ನಬೇಕು. ಎಷ್ಟು ಜನ ಎಲ್ಲ ಆಷಾಢ ಶುಕ್ರವಾರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇವಾಗ ಸ್ವಲ್ಪ ಕೆಲಸ ಇದೆ, ಅದೆಲ್ಲನೂ ಮಾಡಬೇಕು. ಹಂಗೆ ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಬೆಳಿಗ್ಗೆ ತಂದು ಹಾಕಿರೋದು ಅವರು ಹಾಲನ್ನ. ಮನೆಗೇ 1 ಲೀಟ್ರ್ ಹಾಕಿಸ್ಕೊತೀವಿ. ಹಸು ಹಾಲು ಅಂದರೆ ಡೈರೆಕ್ಟು ಫಾರ್ಮರ್ ಹತ್ರದಿಂದ ತೊಗೊತೀವಿ. ಅದು ಹಾಲು ಕಾಯ್ತಿದೆ. ನೆಕ್ಸ್ಟು ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡಬೇಕು. ಬೆಳಿಗ್ಗೆ ದೋಸೆ ಮತ್ತು ಪಲ್ಯ ಮಾಡಿದ್ದೆ. ದೋಸೆ ಒಂದಿದೆ, ಇವಾಗ ಒಂದು ಹಾಕ್ಕೊಬೇಕು ನನಗೂ ಕೂಡ. ನೋಡೋಣ, ನಾನು ಸ್ವಲ್ಪ ಮಿಲ್ಕ್ನೇ ಕುಡಿಯೋಣ ಇವಾಗ. ಮಾರ್ನಿಂಗ್ ಅಂದ್ಕೊಂಡಿದ್ದೀನಿ, ನೋಡಬೇಕು. ಆದರೆ ಮಿಲ್ಕೇ ಕುಡಿತೀನಿ, ಬೇರೆ ಏನು ಕನ್ಸ್ಯೂಮ್ ಮಾಡೋಕ್ಕೆ ಹೋಗಲ್ಲ. ಮಾರ್ನಿಂಗ್ ಅಷ್ಟಾಗಿ ನನಗೆ ಟಿಫನ್ ತಿನ್ನಬೇಕು ಅಂತ ಅನಿಸಲ್ಲ. ತುಂಬ ಟಯರ್ಡ್ ಆಗಿದ್ದಾಗ ಮಾತ್ರ ಬೇಗ ತಿಂಡಿ ತಿನ್ನಬೇಕು ಅನಿಸುತ್ತೆ. ಅದರ್ವೈಸ್ ಏನಷ್ಟು ತಿಂಡಿ ಮೇಲೆ ಗಮನ ಹೋಗಲ್ಲ. ಮತ್ತು ನಾನು ಒಂದು ರೆಸಿಪಿ ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬನ್ನಿ. ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ವರ್ಷನು, ಮಕ್ಳಿಗೂ ತುಂಬ ಒಳ್ಳೆಯದು. ಆವಾಗಲೇ ಹೇಳಿದ್ನೆಲ್ಲ ರೆಸಿಪಿ ನೋಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಸೋಯಾ ಚಂಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ನೀರಿನಲ್ಲಿ ಚೆನ್ನಾಗಿ ಕುದೀತಾರೋ ನೀರಿನಲ್ಲಿ ಒಂದು 10 ಮಿನಿಟ್ಸು ನೆನೆಸಿಟ್ಟು, ಇದು ಸ್ವಲ್ಪ ದಪ್ಪದಾಗಿತ್ತು, ಅದಕ್ಕೋಸ್ಕರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸಣ್ಣದಾದರೆ ಹಂಗೆ ಯೂಸ್ ಮಾಡ್ಬೋದು. ಒಂದು 100 ಗ್ರಾಮಷ್ಟು ಕರ್ಡನ್ನ ತೊಗೊಂಡಿದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನು ಟರ್ಮರಿಕ್ಕು, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಇನ್ನೊಂದು ಸ್ಪೂನು ಮೇಥಿ ಮತ್ತು ಜೀರನ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಒಂದು ಅರ್ಧ ಗಂಟೆ ಇದನ್ನು ಕಲಸಿ ಇಟ್ಬಿಡೋಣ, ಮಿಕ್ಸ್ ಮಾಡಿ ಚೆನ್ನಾಗಿ. ಎಂತಂದರೆ ಇದು ಉಪ್ಪು ಖಾರ ಹಿಡಿಯುತ್ತೆ. ಸೋಯಾ ಚಂಕ್ ಸ್ವಲ್ಪ ತಿನ್ನೋಕ್ಕೆ ಒಂಥರ ಅನಿಸ್ತಾ ಇರುತ್ತೆ, ಉಪ್ಪು ಖಾರ ಹಿಡಿದಿಲ್ಲ ಅಂದರೆ, ಅದಕ್ಕೋಸ್ಕರ. ಅದಾದಮೇಲೆ ನಾನು ಒಗ್ಗರಣೆಗೆ ಸ್ವಲ್ಪ ಒಂದು ಆನಿಯನ್ನ ತೊಗೊಂಡಿದ್ದೀನಿ. ಆನಿಯನ್ನ ಹಂಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಫಸ್ಟು. ಅದಾದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಈ ಥರ ಗ್ರೇವಿ ಮಾಡಿದಾಗೆಲ್ಲ. ಸ್ವಲ್ಪ ನಾನು ನಾರ್ಮಲಾಗಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನಾರ್ಮಲ್ ಎಣ್ಣೆನೂ ಯೂಸ್ ಮಾಡ್ತೀನಿ. ತುಂಬ ಕಮ್ಮಿಯಾಗಿ ನಾರ್ಮಲ್ ಎಣ್ಣೆ ಯೂಸ್ ಮಾಡೋದು. ಚೇಂಜ್ ಆಗಿದ್ದೀನಿ, ಬೇರೆದು ಹೆಲ್ದಿ ವರ್ಷನ್ಗೋಸ್ಕರ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ಇದಕ್ಕೆ ಒಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಒಂದು 15ರಿಂದ 20 ಕಾಜುನ ತೊಗೊಂಡಿದ್ದೀನಿ, 2ರಿಂದ 3 ಟೊಮೆಟೊನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಮಾಡಬೇಕು ಅನಿಸುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾನಾದ್ರು ಮಾಡ್ಕೊಬೋದು, ಕಮ್ಮಿನಾದರೂ ಮಾಡ್ಕೊಬೋದು. ಅದಾದಮೇಲೆ ಒಂದು 10 ಬೆಳ್ಳುಳ್ಳಿ ಇಲಕ್ಕನ್ನ ತೊಗೊಂಡಿದ್ದೀನಿ. ಅದು ನಾಟಿದ್ದು, ಅದು ಹಂಗಾಗಿ ನಾನು ಅದ್ರ ಸಿಪ್ಪೆ ತೆಗ್ದಿಲ್ಲ. ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಆಗಿದೆ, ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ, ಎಂತಂದರೆ ಇದು ಕಾಜು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆದಮೇಲೆ, ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಟೊಮೆಟೊದು, ನಾವು ಆವಾಗಲೇ ಮಾಡಿಟ್ಟಿರುವಂಥ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2 ಮಿನಿಟ್ಸು ಕುಕ್ ಮಾಡಿ. ಅದಾದಮೇಲೆ ಸ್ವಲ್ಪ ಜಾಸ್ತಿನೇ ನೀರು ಹಿಡಿಯುತ್ತೆ ಇದು, ಏನಕ್ಕಂದರೆ ಸೋಯಾ ಚಂಕ್ಸು ನೀರನ್ನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಕುಕ್ಕಿಂಗಲ್ಲಿ. ಫಸ್ಟು ನಾನು ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ 5 ಮಿನಿಟ್ಸು ನಾರ್ಮಲ್ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಸಖತ್ತಾಗಿರುತ್ತೆ. ಮಸ್ತಾಗಿ ಒಂದ್ಸಲ ಟ್ರೈ ಮಾಡಿ. ಅದರಲ್ಲೂ ವೆಜಿಟೇರಿಯನ್ಸ್ಗೆ ಹೈ ಪ್ರೋಟೀನು ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಶಿವಪ್ರಿಯ ಡೈಲಿ ವ್ಲಾಗ್. ಮಸ್ತಾಗಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಯಾವ ಥರ ಬಂತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.